ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ. ಇಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ. ನಮಸ್ತೆ, ಇವತ್ತು ನಾನು ನಿಮಗೆ ಚೂಡಿ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚೂಡಿ ಪ್ಯಾಂಟ್ ಅಥವಾ ಪುಷಪ್ ಪ್ಯಾಂಟ್. ನಾನು ಇದಕ್ಕೆ 2 ಮೀಟರ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಡ್ರೆಸ್ ಮೆಟೀರಿಯಲ್ ಜೊತೆ ಬರುತ್ತಲ್ಲ ಅದೇ ಬಟ್ಟೆನೇ. 2 ಮೀಟರ್ ಇದೆ. ಇದು ಅಳತೆ ಪ್ಯಾಂಟ್ ತೊಗೊಂಡಿದ್ದೀನಿ. ಡ್ರಾಫ್ಟಿಂಗ್, ಕಟ್ಟಿಂಗ್, ಸ್ಟಿಚಿಂಗ್ ತೋರಿಸ್ಕೊಡ್ತಿದ್ದೀನಿ. ನಾನು ಈ ರೀತಿ ಶೀಟ್ ಮೇಲೆ ತೋರಿಸ್ತೀನಿ ಬಟ್ಟೆನ ಹೇಗೆ ಮಡ್ಚೋದು ಅಂತ. ಕ್ಯಾಮರಾ ಪೂರ್ತಿ ಕವರ್ ಆಗೋದಿಲ್ಲ, ಅದಕ್ಕೆ ನಿಮ್ಗೆ ಕಾಣೋದಿಲ್ಲ ಸ್ವಲ್ಪ, ಹಾಗಾಗಿ ನಾನು ಈ ಪೇಪರಲ್ಲಿ ತೋರಿಸ್ತೀನಿ. ಇದು ಬಟ್ಟೆ ಈ ರೀತಿ ಉದ್ದಕ್ಕಿರುತ್ತೆ. ಬಟ್ಟೆಯನ್ನು ಮೊದಲಿಗೆ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡಾದ್ಮೇಲೆ ಈ ತುದಿ ಮತ್ತು ಈ ತುದಿಯನ್ನು ಸೇರಿಸ್ಬೇಕು. ಹೀಗೆ ಈ ರೀತಿ ಮಡ್ಚಬೇಕು. ನಿಮ್ಗಿಲ್ಲಿ ಪೂರ್ತಿ ಸೇರೋದಿಲ್ಲ ಬಟ್ಟೆ, ಒಂಚೂರು ಹೆಚ್ಚು ಕಮ್ಮಿನೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಕಾಣ್ತಿದೆ ನಿಮಗೆ. ಬಟ್ಟೆ ಮಡ್ಚಿದಾಗಲೂ ನಿಮ್ಗೆ ಹೀಗೆ ಬರುತ್ತೆ, ಆದರೆ ಈ ರೀತಿ ಒಂದು ಕೋನ್ ಥರ ಬರಬೇಕು ನಿಮಗೆ. ಇದು ಫೋಲ್ಡ್ ಸೈಡ್, ಇದು ಓಪನ್. ಈಗ ಇದು ಮೆಜರ್ಮೆಂಟ್ ಪ್ಯಾಂಟ್, ಇದು ಚೂಡಿ ಪ್ಯಾಂಟು. ಇದು ಕ್ಲೋಸ್ಡ್ ಸೈಡ್, ಆನ್ ಫೋಲ್ಡ್ ಇದೆ. ಬಟ್ಟೆ ಸಹ ಆನ್ ಫೋಲ್ಡ್ ಇದೆ. ಇದು ಸೆಲ್ವೇಜ್ ಈ ಕಡೆ ಇದೆ. ಮೊದಲಿಗೆ ನಮ್ಮ ಆ್ಯಂಕಲ್ ಏನು ಬರುತ್ತೆ ಪಾದದ ಹತ್ರ, ಅಲ್ಲಿಗೆ ಗುರ್ತು ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 1 ಇಂಚ್ ಹೆಚ್ಚಿಗೆ ತಗೊಂಡಿದ್ದೀನಿ ಹೊಲಿಗೆಗೋಸ್ಕರ. ಇದು ಮಡ್ಚಿ ಹೊಲಿಗೆ ಹಾಕೋದಕ್ಕೋಸ್ಕರ. ಈ ರೀತಿ ಬಟ್ಟೆನ ಕ್ಲೀನಾಗಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ನಾವು ಬೆಲ್ಟ್ ಪಾರ್ಟ್ನ ಸಪ್ರೇಟಾಗಿ ಮಾಡ್ತೀವಿ ಬೇರೆ ಪೀಸಲ್ಲಿ. ಈ ಬೆಲ್ಟ್ನ ಕೆಳಗಡೆ ಏನಿದೆ ಈ ಹಿಪ್ ಪೋರ್ಷನ್, ಕ್ರಾಚ್ ಇಂದ ಕಾಲಿನ ಭಾಗ ಮಾತ್ರ ಮೊದಲು ನಾವು ಡ್ರಾಫ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಮ ಅಳತೆಯ ಪ್ಯಾಂಟನ್ನು ಸರಿಯಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಇದು ಎಲ್ಲಿದೆ ಇದೇ ಅಳತೆಗೆ ಈ ರೀತಿ ಗುರ್ತು ಹಾಕೋತಾ ಬನ್ನಿ. ನೀವೀಗ ಇಲ್ಲಿ ಗಮನಿಸಿದ್ರೆ ಇಲ್ಲಿ ನಮಗೆ ಬಟ್ಟೆ ಹೆಚ್ಚು ಕಮ್ಮಿ ಇದೆ, ಜೊತೆಗೆ ಕೆಳಭಾಗದಲ್ಲಿ ಸಹ ಬಟ್ಟೆ ಕಮ್ಮಿ ಇದೆ. ಇದನ್ನ ನಾವು ಆಮೇಲೆ ಮಾಡ್ಕೊಳ್ಳೋಣ. ಈ ರೀತಿ ಯಾವ್ದಾದ್ರು ಒಂದು ಪೇಪರ್ ಅನ್ನ ಕೆಳಗಿಟ್ಕೊಂಡ್ರೆ ಈಗ ನಮ್ಗೆ ಇಷ್ಟು ಬಟ್ಟೆ ಇಲ್ಲಿ ಕಮ್ಮಿ ಆಗಿದೆ, ಜೊತೆಗೆ ಕೆಳಗಡೆ ಭಾಗ ಇನ್ನೂ ಹೆಚ್ಚಬೇಕು. ಇದನ್ನ ಕಟ್ ಮಾಡಿಕೊಂಡು ಆಮೇಲೆ ಉಳಿದ ಬಟ್ಟೆಯಲ್ಲಿ ಹಿಂದೆ ಮಾಡೋಣ. ಈಗ ಇದು ಮಾರ್ಕಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದೀವಿ ನಾವು. ಇದಕ್ಕಿಂತ ಹೊಲಿಗೆ ಸೀಮ್ ಅಲವೆನ್ಸ್ ಕೊಡಬೇಕು. 1 ಇಂಚಿಗೆ ಮತ್ತೆ ಇನ್ನೊಂದು ಗೆರೆ, ಅರ್ಧ ಇಂದ 1 ಇಂಚು ಹೊಲಿಗೆಗೆ ಸಾಕು. ಈಗ ಮೊದಲಿಗೆ ನಾನು ಇದನ್ನು ಕಟ್ ಮಾಡ್ಕೋತೀನಿ, ಅದಾದ್ಮೇಲೆ ಇಲ್ಲಿ ಪೀಸ್ನ ಅಡ್ಜಸ್ಟ್ ಮಾಡೋದು ತೋರಿಸ್ತೀನಿ. ಈ ಮೇಲ್ಗಡೆ ಭಾಗದಲ್ಲಿ 2 ಪೀಸು ನನಗೆ ಈ ಅಳತೆ ಬೇಕು. ಇದಿಷ್ಟು ಹೆಚ್ಚು ಕಮ್ಮಿ ಇದೆ. ಸೊ ಈ ಅಳತೆಗೆ ನನಗೊಂದು ಪೀಸ್ ಈಗ ರೆಡಿ ಆಗಿದೆ.
ಬಿಟ್ರೆ ಇದೊಂದು ಪೂರ್ತಿ ಆಗುತ್ತೆ. ಈ ಇನ್ನೆರಡು ಉಳಿದ ಭಾಗ ಇದಕ್ಕಿಂತ ತುಂಬಾ ಕಮ್ಮಿ ಇದೆ. ಸೊ ನಾನೀಗ ಇನ್ನು ಉಳಿದ 2 ಪೀಸ್ ತಗೊಂಡಿದ್ದೀನಿ. ಈ ರೀತಿ 2 ಪೀಸನ್ನ ಇಟ್ಟು ನೋಡಿ, ಹೀಗೆ ಈಗ ಇದು ನಂಗೆ ಅಳತೆ ಸರಿ ಹೋಗುತ್ತೆ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದನ್ನ ಸಹ ಹೀಗೆ ಪಿನ್ ಮಾಡಿಕೊಂಡ್ರೆ ನೀವು ಇಲ್ಲಿ ಹೊಲಿಗೆ ಹಾಕಿ ಅದಾದ್ಮೇಲೆ ಕಟ್ ಮಾಡ್ಕೊಳ್ಳೋದು. ನಾನು ಈ ರೀತಿ ಪೀಸಸ್ನ ಸಪರೇಟಾಗಿ ಕಟ್ ಮಾಡ್ಕೊಂಡಿಲ್ಲ. ಈಗ ನಾವಿದು ಕಟ್ ಮಾಡ್ಕೊಂಡಾಗ ಉಳಿದಿರತ್ತಲ್ಲ ಮೇಲ್ಗಡೆ ಭಾಗ, ಅದನ್ನೇ ಉಪಯೋಗಿಸಿ ಅದನ್ನೇ ಇಲ್ಲಿಟ್ಟು ನೋಡಿ ಸರಿ ಹೋಗುತ್ತೆ. ಮತ್ತೆ ಇನ್ನೊಮ್ಮೆ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಕೆಳಗಡೆ ಕಾಲಿನ ಭಾಗ ರೆಡಿ ಆಗಿದೆ. ಈಗ ಉಳಿದಿರೋ ಪೀಸಲ್ಲಿ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಇದು ಈ ಪೀಸಸ್ ಏನಿದೆ ಇದು ಉಳಿದಿರೋ ಅಂತದ್ದು ಸೈಡಲ್ಲಿ ಕಟ್ ಮಾಡಿದಾಗ. ಈಗ ಇದು 4 ಎಳೆ ಇದೆ. 1 2 3 4. ನಮಗೆ ಈಗ ಬೆಲ್ಟ್ ಸಹ 4 ಎಳೆ ಬೇಕು. 1 2 3 4. ಇದನ್ನ ನೀವು ಟೇಪಲ್ ಆದ್ರೂ ಅಳತೆ ಮಾಡಿ ತಗೋಬಹುದು ಅಥವಾ ಹಾಗೇನೂ ಇಟ್ಕೊಂಡು ಮಾಡ್ಕೋಬಹುದು. ಹೊಲಿಗೆ ಈ ರೀತಿ ಸರಿ ಮಾಡ್ಕೊಳ್ಳಿ. ಮೇಲ್ಗಡೆ 2 ಇಂಚ್ ಹತ್ರ ಒಂದು ಗುರ್ತು ಹಾಕೋತಾ ಇದ್ದೀನಿ ನಾನು. 2 ಇಂಚು. 2 ಇಂಚಿಂದ ಗೆರೆ ಹತ್ರದಿಂದ ಇಟ್ಕೊಳ್ಳೋಣ. ಇಟ್ಕೊಂಡು ಈ ಬೆಲ್ಟ್ ನ ಉದ್ದ ಎಷ್ಟಿದೆ ಇಲ್ಲಿವರೆಗೂ ಬೆಲ್ಟ್ ಇದೆ. ಇಲ್ಲಿಂದ 1/4 ಅಥವಾ ಅರ್ಧ ಇಂಚು ಕೆಳಗಡೆ ಹೊಲಿಗೆಗೋಸ್ಕರ ನಾನು ಅರ್ಧ ಇಂಚ್ ತಗೊಂಡಿದ್ದೀನಿ. ಈ ಕಡೆಯಿಂದ 2 ಇಂಚು ಹೆಚ್ಚಿಗೆ ತಗೊಳ್ಬೇಕು. ಈ ಕಡೆ 2 ಇಂಚು ಹೆಚ್ಚಿಗೆ ಹೊಲಿಗೆಗೋಸ್ಕರ ನಾವು 4 ಪೀಸನ್ನ ಮಡಚಿ ಅದಾದ್ಮೇಲೆ ಈ ರೀತಿ ಸ್ಟ್ರಿಂಗ್ ಹಾಕೋದಕ್ಕೆ ಕೇಸ್ ಮಾಡಬೇಕಾಗತ್ತೆ. ಹಾಗಾಗಿ 2 ಇಂಚು. ಇಲ್ಲಿ ಮೇಲ್ಗಡೆ ಸಹ ನಾವು ಡ್ರಾ ಸ್ಟ್ರಿಂಗ್ ದೂರ್ಸೋದಕ್ಕೋಸ್ಕರ ಕೇಸಿಂಗ್ ಮಾಡ್ತೀವಿ. ಇದನ್ನ ಕೇಸಿಂಗ್ ಅಂತ. ಇದು ಮಾಡೋದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ 2 ಇಂಚ್ ತಗೊಂಡಿದ್ದೀನಿ. 1.5 ಇಂದ 2 ಇಂಚು ನೀವು ಇದಕ್ಕೆ ತಗೋಬಹುದು. ಈಗ ಇದಿಷ್ಟು ನಮ್ಮ ಬೆಲ್ಟ್ಗೋಸ್ಕರ ಆಗುತ್ತೆ. 4 ಎಳೆ 1 2 3 4. ಇದನ್ನೀಗ ಕಟ್ ಮಾಡ್ಕೋತೀನಿ.